तस्विनावधीतमस्तु मा विद्विषावै। ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ಮಾತೆಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವತ್ ಸಾಕ್ಷಾತ್ಕಾರ ದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಯೋಗಿಯ ಒಲಿಸಿದೊಡೆಯ ಪರಸಿದ್ಧಿ, ಆಗಲೇ ಕೈ ಸಾರುವುದು ನಿಬದ್ಧಿ. ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಉಪದೇಶ ಮಾಡಿದರು. ನಾವೆಲ್ಲರೂ ಕೂಡ ಶಾಶ್ವತವಾದ ಸುಖವನ್ನು ಪಡ್ಕೊಳ್ಳಬೇಕು, ನಿತ್ಯ ಸುಖಿಗಳಾಗಬೇಕು ಎಂಬುವ ಆಸೆ ಎಲ್ಲರಿಗಿದೆ. ಸುಖವಾಗಿರಬೇಕು ಅನ್ನೋದು ಎಲ್ಲರಿಗೂ ಇದೆ. ಎಲ್ಲರೂ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಇರಬೇಕು ಅನ್ನೋ ಅಪೇಕ್ಷೆ ಇದೆ. ಹಾಗಾದರೆ ಅದು ಸರಳವಾಗಿ ನಮಗೆ ಸುಖ ಪ್ರಾಪ್ತಿಯಾಗಿ ನಾವು ಸದಾ ಆನಂದವಾಗಿ ಸಂತೋಷವಾಗಿರಬೇಕಾದ್ರೆ ಯೋಗಿಯ ನೋಲಿಸಿದೊಡೆ ಇಹ ಪರಸಿದ್ಧಿ. ಯೋಗಿ ಅಂದರೆ ಒಬ್ಬ ತತ್ವಜ್ಞಾನಿ, ಒಬ್ಬ ಮಹಾತ್ಮ, ಒಬ್ಬ ಸಂತ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥ. ಆ ಗುರುದೇವನ ಕೃಪಾ ಆಶೀರ್ವಾದ ನಮಗಾದದ್ದಾದರೆ ನಾವು ಸದಾ ಆನಂದವಾಗಿರ್ತೇವೆ, ಸಂತೋಷವಾಗಿರ್ತೇವೆ. ಗುರುವಿನ ಕೃಪಾ ದೊಡ್ಡದು. ಗುರುವೇ ನಿಮ್ಮಯ ಕರುಣದೊಳೆಯನ್ನು ತತ್ವದೆರವನ್ನು ಅರಿದು ನಿತ್ಯ ಸುಖಿಯಾದೆ ಅಂತ ನಿಜಗೊಂಡು ಹೇಳ್ಯಾರ. ಹೇ ಗುರುದೇವ, ನಿಮ್ಮ ಕರುಣ ಕಟಾಕ್ಷದಿಂದ ನಾನು ನಿತ್ಯ ಸುಖಿಯಾದೆ, ಸಕಲ ದುಃಖಗಳೆಲ್ಲ ದೂರಾಗಿ ಶಾಶ್ವತವಾದ ಸುಖ ಸ್ವರೂಪನಾಗಿದ್ದೇನೆ ಅಂತೇಳಿ ಹೇಳ್ಯಾರ. ಹಾಗೆ ನಾವೆಲ್ಲರೂ ಕೂಡ ಗುರುಗಳಿಗೆ ಶರಣಾಗತರಾಗಿ ಅವ್ರ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗೈತಿ. ಹೇಗೆ ಸದ್ಗುರು ಸನ್ನಿಧಾನಕ್ಕೆ ಹೋದಾಗ ಅವರ ಕೃಪೆಗೆ ನಾವು ಪಾತ್ರ ಆಗಬೇಕಾದ್ರೆ ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಸೇವಾ ಮಾಡಬೇಕು, ಗುರುಗಳ ಸೇವಾ ಮಾಡಬೇಕು. ಗುರುಗಳ ಹತ್ತಿರ ಎತ್ತುಕೊಂಡ್ರೆ ಗುರುವಿನಲ್ಲಿ ನಾವು ಅನನ್ಯ ಭಕ್ತಿ ಭಾವ ಶ್ರದ್ಧೆಯಿಂದ ಕೂಡಿಕೊಂಡ್ರೆ ಅವರ ಸೇವಾದಿಗಳನ್ನು ಮಾಡಿ ನಾವು ನಮ್ಮ ನಿಜದ ಅರಿವನ್ನು ಅರಿತು ನಾವು ನಿತ್ಯ ಸುಖಿಗಳಾಗಬೇಕು. ಅದಕ್ಕೋಸ್ಕರವಾಗಿಯೇ ನಾವೆಲ್ಲರೂ ಕೂಡ ಇಂಥ ಯಾವ ಸತ್ಸಂಗಾದಿಗಳಲ್ಲಿ ಪಾಲ್ಗೊಂಡು ಅವರ ಕೃಪಾ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿ ಅವರ ಮುಖಾಂತರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ದುಃಖಗಳನ್ನೆಲ್ಲ ದೂರ ಮಾಡಿಕೊಂಡ ನಿತ್ಯ ಸುಖಿಗಳಾಗುತ್ತೇವೆ. ಅದಕ್ಕೋಸ್ಕರವಾಗಿ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ವಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ನಿಜಗೊಂಡು ಹೇಳ್ತಾರೆ. ಅಂಥ ಶಾಶ್ವತವಾದ ಸುಖದ ಮೂಲಕವಾಗಿ ನಾವು ಜ್ಞಾನವಂತರಾಗಿ ಮುಕ್ತರಾಗಬೇಕಾದರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಬೇಕು. ಸದ್ಗುರುನಾಥನ ಸೇವೆಯನ್ನು ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಅವರ ಸೇವೆಯನ್ನು ಮಾಡಬೇಕು. ಸೇವಾದಿಗಳ ಮೂಲಕವಾಗಿ ನಾವು ಆ ಗುರುವಿನ ಕೃಪೆಗೆ ಪಾತ್ರ ಆದದ್ದಾದರೆ ನಾವು ನಮ್ಮ ದುಃಖಗಳನ್ನೆಲ್ಲ ಕಳ್ಕೊಂಡು ನಿತ್ಯ ಸುಖಿಗಳಾಗುತ್ತೇವೆ. ನಮ್ಮ ದುಃಖಗಳೆಲ್ಲ ನಿವೃತ್ತಿಯಾಗಿ ನಾವು ಸದಾ ಸುಖ ಸ್ವರೂಪರಾಗಬೇಕಾದ್ರೆ ಆನಂದವಾಗಿರಬೇಕಾದ್ರೆ ಅವರ ಕೃಪಾ ಆಶೀರ್ವಾದ ಬಹಳ ಶ್ರೇಷ್ಠವಾದದ್ದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯನ ಬಂದದ ಇದು ಬಹಳ ಶ್ರೇಷ್ಠ. ನರಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ ಹೇಳ್ತಾರೆ ನಿಜಗೊಂಡ್ರು. ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಂದ್ರೆ ಮನುಷ್ಯ ಜನ್ಮ. ಮನುಷ್ಯ ಜನ್ಮದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಯಾವುದೂ ಇಲ್ಲ. ಯಾಕೆ? ಸದ್ಗುರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅವರ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ್ರೆ ಮುಕ್ತರಾಗಲಿಕ್ಕೆ ಬರ್ತದೆ ಮನುಷ್ಯನಿಗೆ.
ಮನುಷ್ಯನನ್ನು ಒಂದೇ ಅಧಿಕಾರ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಯಥಾರ್ಥ ಜ್ಞಾನದ್ವಾರ ಅಮರರಾಗಲಿಕ್ಕೆ ಈ ಮನುಷ್ಯ ಜನ್ಮವೇ ಕಾರಣ. ಇನ್ನು ಇತರೆ ಜನ್ಮಗಳಲ್ಲಿ ಆಗೋಂಗಿಲ್ಲ. ಆದರೆ ಮನುಷ್ಯ ಜನ್ಮದಲ್ಲಿ ಬಹಳ ಶ್ರೇಷ್ಠವಾದಂಥ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಗುರುವಿನ ಹತ್ರ ಹೋಗಿ ಆ ಗುರುನಾಥನ ಸೇವಾದಿಗಳ ಮೂಲಕವಾಗಿ ನಮ್ಮ ನಿಜವನ್ನು ಅರ್ಥದ್ದಾದರೆ ನಾವು ಧನ್ಯರಾಗುತ್ತೇವೆ. ಅದಕ್ಕೋಸ್ಕರವಾಗಿ ಇಹಪರದೊಳಗೆ ಒಂದು ಇಲ್ಲೇ ಆಗಲಿ ಇಹಲೋಕಕ್ಕಿಂತಲೂ ಶ್ರೇಷ್ಠವಾದ ದೇವಲೋಕವಾಗಲಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಬೇಕಾದ್ರೂ ಗುರುವಿಗೆ ಕೃಪಣ ಬೇಕಂತ ಸಕಾಮಾದಿಗಳ ಮೂಲಕವಾಗಿ ಗುರುಗಳನ್ನು ನಾವು ಅರ್ಚಿಸಿ ಪೂಜಿಸಿ ಧ್ಯಾನಿಸಿ ಯಜ್ಞ ಯಾಗಾದಿಗಳ ಮೂಲಕವಾಗಿ ಸ್ವರ್ಗಲೋಕಾದಿ ಭೋಗಗಳನ್ನು ಪಡ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಥಾರ್ಥ ಜ್ಞಾನ, ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಬಹಳ ಶ್ರೇಷ್ಠವಾದದ್ದು. ಆ ಜ್ಞಾನವನ್ನು ನಾವು ಗುರುಗಳ ಕೃಪಾದ್ವಾರ ಪಡೆದುಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತರಾಗ್ತೇವೆ, ಧನ್ಯರಾಗ್ತೇವೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಆಯುಷ್ಯಮೇವದವರು ಕಾಯದೆ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು ಅಂತ ನಿಜಗೊಂಡು ಹೇಳೋದು. ಆಯುಷ್ಯ ಇರುವುದರೊಳಗಾಗಿಯೇ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಸದ್ಗುರುನಾಥನಿಗೆ ಶರಣಾಗತರಾಗಿ ಆಪ್ತಾಂಗ ಸ್ಥಾನ ಸದ್ಭಾವಾದಿಗಳ ಮೂಲಕವಾಗಿ ಸೇವಾದಿಗಳನ್ನು ಮಾಡಿ ಅವನ ಕೃಪಾ ಆಶೀರ್ವಾದದ್ವಾರ ಯಥಾರ್ಥ ಜ್ಞಾನವನ್ನು ನಾವು ಪಡೆದುಕೊಂಡ ನಾವು ಮುಕ್ತರಾಗಲಿಕ್ಕೆ ಬರ್ತದೆ, ಧನ್ಯರಾಗಲಿಕ್ಕೆ ಬರ್ತದೆ. ಅಂಥ ಧನ್ಯತ್ವ ಪಡ್ಕೊಳ್ಳಲಿಕ್ಕೆ ಯೋಗ್ಯವಾದದ್ದೇ ಮನುಷ್ಯ ಜನ್ಮ. ಇದು ಶ್ರೇಷ್ಠವಾದ ಜನ್ಮ. ವ್ಯರ್ಥ ಮಾಡ್ಕೊಳ್ಬಾರ್ದು. ವ್ಯರ್ಥ ಮಾಡ್ಕೊಳ್ಳಿ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟೇರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದೀನಪ್ಪ ಅಂತ ಹಾಡ್ಕೊಂಡಾರು. ಶ್ರೇಷ್ಠವಾದದ್ದು ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಕ್ತರಾಗಲಿಕ್ಕೆ ಅನುಕೂಲವಾದಂಥದ್ದೇ ಮನುಷ್ಯ ಜನ್ಮ. ಇದನ್ನು ವ್ಯರ್ಥವಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನಿತ್ಯವಾದಂಥ ವಿಷಯಾದಿಗಳಿಗೆ ಮೋಹಿತರಾಗಿ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು. ನಿತ್ಯ ಸುಖವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಾಗತರಾಗ್ರಿ. ಅವರ ಕೃಪಾ ಆಶೀರ್ವಾದವನ್ನು ಪಡ್ಕೊಳ್ರಿ. ಅವರ ಆಶೀರ್ವಾದದ್ವಾರ ನೀವು ನಿತ್ಯ ಸುಖವನ್ನು ಪಡ್ಕೊಂಡ್ರ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ರಿ. ಯಾಕೆ ಹಗಲೆಲ್ಲ ಬರೋದಲ್ಲ, ಇದು ಶ್ರೇಷ್ಠವಾದ ಮನುಷ್ಯ ಜನ್ಮ ಮೇಲಿನ ಮೇಲೆ ಬರೋದಲ್ಲ. ಇದು ಬಂದದ, ಇದು ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದೇನೋ. ಇದು ಇರುವುದರೊಳಗಾಗಿ ಅಂತಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶರಣಾಗತರಾಗಿ ಅವರ ಆಶೀರ್ವಾದದಿಂದ ನಾವು ಧನ್ಯರಾಗೋಣ, ಕೃತಾರ್ಥರಾಗೋಣ. ಅಂತ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರೂಢರು ನಿಮಗೆ ಅನುಗ್ರಹಿಸಿ ರಕ್ಷಣೆ ಹೇಳಿ ಇವತ್ತಿನ ಪ್ರವಚನ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ